ನಮ್ಮ ಈ ಚತುರ್ಥ ಪರ್ಯಾಯ ಕಾಲದಲ್ಲಿ ನಡೆದಂತಹ ಎಲ್ಲ ಜ್ಞಾನ ಕಾರ್ಯವನ್ನು ನಮ್ಮ ವಿದ್ಯಾಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಬೇಕು ಅಂತ ನಾನು ಇರುವಾಗಲೇ ವಿದ್ಯಾಮಾನ್ಯ ತೀರ್ಥರ ಅನುಗ್ರಹ, ಅವರ ಅತ್ಯಂತ ಪ್ರಿಯ ಶಿಷ್ಯರಾದಂತಹ ಕೊರ್ಲಹಳ್ಳಿ ನರಸಿಂಹಾಚಾರ್ಯರ ಮುಖಾಂತರ ಕಾವಿಶಾಟನ್ನವರು ನನಗೆ ಕಳಿಸಿಕೊಟ್ಟದ್ದು ನನ್ನ ಒಂದು ಅತ್ಯಂತ ಅಪೂರ್ವವಾದಂತಹ ಭಾಗ್ಯ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಾವು ಮಾಡತಕ್ಕಂಥ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅವರ ಅನುಗ್ರಹದ ಛಾಯೆ ಅದು ಯಾವಾಗಲೂ ಇದೆ ಅಂತ ಹೇಳಿ ನಾವು ನಂಬಿದವರು. ಅಂತಹ ಒಂದು ವಿದ್ಯಾಮಾನ್ಯರ ಒಂದು ಅನುಗ್ರಹದಿಂದಲೇ 5 ಗ್ರಂಥಗಳ ಪಾಠ ನಮ್ಮ ಪರ್ಯಾಯ ಕಾಲದಲ್ಲಿ ನಡೆದಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ವಿದ್ಯಾಗುರುಗಳು ಅವರು ಎಷ್ಟು ತಪಸ್ವಿಗಳು ಎಂಬುದಕ್ಕೆ ನಮ್ಮ ನರಸಿಂಹಾಚಾರ್ಯರ ಹಾಗೆ ನಾವು ಅನೇಕ ಅನುಭವಗಳನ್ನು ನಾವು ಕೂಡ ಹೊಂದಿದ್ದೇವೆ. ಅವರು ಚಿನ್ನದ ರಥವನ್ನು ಮಾಡುವಾಗ ನಾನು ತಮಾಷೆಗಾಗಿ ಹೇಳಿದೆ, ಚಿನ್ನದ ರಥವನ್ನು ಯಾಕೆ ಮಾಡೋದು, ವಜ್ರದ ರಥ ಮಾಡಿ ಅದು ಒಳ್ಳೆಯದಾಗ್ತದೆ ಅಂತೇಳಿ ನಾನು ಹೇಳಿದ್ದೆ. ತಕ್ಷಣ ಅವರು ಹೇಳಿದ್ದು ಅದು ನೀವು ಮಾಡಬೇಕು ಅಂತ ಹೇಳಿ. ನನಗೆ ತಮಾಷೆಗಾಗಿ ಹೇಳಿದಂಥ ಮಾತು ಇವತ್ತು ನಮ್ಮ ಮುಖಾಂತರ ಒಂದು ನವರತ್ನ ರಥ ಸಮರ್ಪಣೆಯಾದದ್ದನ್ನು ನೋಡಿದಾಗ ವಾಚಮರ್ಥೋನುಧಾವತಿ ಗುರು ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನುಧಾವತಿ. ನರಸಿಂಹಾಚಾರ್ಯರು ಅದಕ್ಕೆ ಸಾಕ್ಷಿಯಾಗಿ ಅಥವಾ ವಯಮೇವ ಸಾಕ್ಷಿಣ ಅಂತೇಳಿ ಆ ಮಾತನ್ನು ಅವರು ಕೇಳಿಸಿಕೊಂಡಿದ್ದಾರೆ. ನಮಗೆ ಆಶ್ಚರ್ಯವಾಯಿತು. ಯಾಕೆಂದರೆ ನಮಗೆ ಆ ಕಲ್ಪನೆ ಇರಲಿಲ್ಲ. ನಾವು ಸುಮ್ಮನೆ ಎಷ್ಟೋ ಸಲ ಗುರುಗಳ ಹತ್ತಿರ ಸಲಿಗೆಯಲ್ಲಿ ಮಾತಾಡಿದ್ದುಂಟು. ಆ ಸಲಿಗೆಯಲ್ಲಿ ನಾವು ಹೇಳಿದ್ದು ಬಂಗಾರದ ಬೇಡ, ನೀವು ವಜ್ರದ ರಥ ಮಾಡಿ ಅಂತೇಳಿ ಹೇಳಿದ್ದಕ್ಕೆ ತಕ್ಷಣ ಅವರ ಬಾಯಿಯಲ್ಲಿ ಬಂದಂತಹ ಮಾತು ಅದು ಎಷ್ಟು ನಿಜವಾಯಿತು ಎಂಬುದನ್ನು ನೋಡಿದಾಗ ಗುರುಗಳ ಒಂದು ಮಹಿಮೆಯ ಎಷ್ಟು ಅಪಾರವಾಗಿದೆ ಎಂಬುದನ್ನು ನಾವು ಮನಗಂಡಿದ್ದೇವೆ. ಎಷ್ಟೋ ಸಲ ಅವರು ತಮಾಷೆಗಾಗಿ ಕೂಡ ಏನಾದರೂ ಹೇಳಿದರೆ ನಾವು ಅದನ್ನು ಬಹಳ ಗಂಭೀರವಾಗಿ ತಗೊಳ್ತಾ ಇದ್ದೆವು. ನಾವು ಒಮ್ಮೆ ಉಡುಪಿಗೆ ಬರಬೇಕು, ರಜೆಯಲ್ಲಿ ನಾವು ಪುತ್ತಿಗೆಗೆ ಹೋಗಬೇಕು ಅಂತ ಹೇಳಿದಾಗ ಬೇಡ, ನೀವು ಹೋಗೋದು ಬೇಡ ಅಂತೇಳಿ, ಇಲ್ಲೇ ಇರಿ, ನನ್ನ ಹತ್ರ ಇರಲಿ ಅಂತೇಳಿ ಹೇಳಿದರು. ಆವಾಗ ನಾವು ಆದರೂ ಹೋದೆವು, ಸ್ವಾಮಿಗಳು ತಮಾಷೆಯಲ್ಲೇ. ಆದರೆ ಅವತ್ತು ಹೋದಾಗ ನಮಗೆ ತುಂಬ ತೊಂದರೆ ಆಯಿತು. ಆಮೇಲೆ ಅವರು ತಮಾಷೆಗಾದರೂ ಕೂಡ ಬೇಡ ಹೇಳಿದರೆ ನಾವು ಅದನ್ನು ಬಹಳ ಗಂಭೀರವಾಗಿ ನಾವು ಪರಿಗಣನೆ ಮಾಡ್ತಾ ಇದ್ದೇವೆ. ಈ ರೀತಿ ನಮ್ಮ ವಿದ್ಯಾಗುರುಗಳ ಒಂದು ತಪಸ್ಸಿನ ಮಹಿಮೆ, ಅವರ ವಿದ್ಯೆಯ ಮಹಿಮೆ ಅದು ಅಪಾರವಾಗಿದೆ ಎಂಬುದನ್ನು ನಾವು ಕೂಡ ಪ್ರತ್ಯಕ್ಷವಾಗಿ ಅನೇಕ ಬಾರಿ ನಾವು ಮನಗಂಡಿದ್ದೇವೆ.